ಗೈಸ್, ಐ ಆಮ್ ಲಿಖಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಸೊ ಎಲ್ಲರೂ ನಿಮ್ಮ ಕೆ ಸಿ ಇ ಟಿ ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ಆ್ಯಸ್ ಅ ಫಿಟ್ ಕನ್ಸಿಸ್ಟೆಂಟ್ಲಿ ನಾನು ಕೂಡ ನನ್ನ ಚಾನಲ್ನಲ್ಲಿ ಪ್ರತಿದಿನ ಮಾಕ್ ಪೇಪರ್ಸನ್ನು ಹಾಕ್ತಾನೆ ಇದ್ದೆ. ಹಾಗೆ ಈಗಾಗಲೇ ನಿಯರ್ಲಿ 10 to 15 ಪೇಪರ್ಸ್ ಅಂತೂ ನಾನು ಹಾಕಿಬಿಟ್ಟಿದ್ದೀನಿ ಲಾಸ್ಟ್ 15 ಡೇಸಿಂದ. ಸೊ ಐ ಥಿಂಕ್ ಸೊ ಯು ಆರ್ ಸಾಲ್ವಿಂಗ್ ಇಟ್. ಸೊ ಈ ವಿಡಿಯೋವನ್ನು ಮಾಡೋ ಕಾರಣ ಏನು ಅಂತ ಹೇಳೋದಾದರೆ, ಮೇನ್ಲಿ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಕಾಮೆಡ್ಗೆ ಎಕ್ಸಾಮ್ ಬರಿಬೇಕಾಕ ಅಂತ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಕೆ ಸಿ ಟಿ ಅಂದರೆ ಏನು ಅಂತ ಗೊತ್ತಿದೆ. ಸೊ ಕೆ ಸಿ ಟಿ ಎದಕ್ಕೆ ಬರೀತಾರೆ ಅನ್ನೋದು ಗೊತ್ತಿದೆ. ಬಟ್ ಕಾಮೆಡ್ಗೆ ಎಲ್ಲೋ ಒಂದು ಕಡೆ ಕೇಳಿದ್ದಾರೆ, ಬಟ್ ಯಾವುದಕ್ಕೆ ಬರೀತಾರೆ, ಯಾವ ಕಾರಣಕ್ಕೆ ಬರೀತಾರೆ, ಹಾಗೆ ಒಂದಿಷ್ಟು ಜನ ತಲೆಯಲ್ಲಿ ಇದೆ ಕಾಮೆಡ್ಗೆ ಅಂದರೆ ಒಂದು ಬ್ಯಾಕಪ್ ಆಪ್ಷನ್ ಆಗಿರ್ಬೋದು, ಇಲ್ಲಾಂದರೆ ಕಾಮೆಡ್ಗೆ ಅಂದರೆ ಏನದು ಮ್ಯಾನೇಜ್ಮೆಂಟ್ ಸೀಟ್ಗಾಗಿರ್ಬೋದು, ತುಂಬ ಮಿತ್ಸ್ಗಳು ತಲೆಯಲ್ಲಿ ಇದ್ದಾವೆ. ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಹಾಗೆ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಕೂಡ ಮಾಡ್ತೀನಿ. ಸೊ ಆ್ಯಸ್ ಅ ಫಿಟ್ ನೀವು ನನಗೆ ಕೇಳೋದಾದರೆ, ಅಕ್ಕ ನೀನು ಕಾಮೆಡ್ಗೆ ಬರೆದಿದ್ಯಾ ಅಂತ ಕೇಳೋದಾದರೆ, ಎಸ್ ನಾನು ಕಾಮೆಡ್ಗೆ ಬರೆದಿದ್ದೆ. ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಾ ಅಂತ ಕೇಳೋದಾದರೆ, ಎಸ್ ಐ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದ ಕೌನ್ಸಿಲಿಂಗ್. ಹಾಗೆ ನಿಮಗೂ ಕೂಡ ಅಲೌಟ್ ಆಯಿತಾ ಕಾಲೇಜು ಕಾಮೆಡ್ಗೆ ಮೇಲೆ ಅಂತ ಕೇಳಿದ್ರೆ, ಎಸ್ ಅಲೌಟ್ ಕೂಡ ಆಯಿತು. ಯಾವುದದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಕಾಮೆಡ್ಗೆ ಕೌನ್ಸಿಲಿಂಗ್ ಹಾಗೆ ಕೆ ಸಿ ಟಿ ಕೌನ್ಸಿಲಿಂಗ್ ಓವರ್ಲ್ಯಾಪ್ ಆಗಲಿಲ್ವಾ ಅಂತ ಕೇಳೋದಾದರೆ, ಎಸ್ ತುಂಬ ಪ್ರಾಬ್ಲಮ್ಸ್ಗಳು ಬಂದವು ಕೌನ್ಸಿಲಿಂಗ್ ಟೈಮ್ನಲ್ಲಿ. ಅದೇನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಇಲ್ಲಿ ನೋಡ್ಬೋದು ಕೆ ಸಿ ಟಿ ವರ್ಸಸ್ ಕಾಮೆಡ್ಗೆ. ಶುಡ್ ಯು ಇವನ್ ರೈಟ್ ಕಾಮೆಡ್ಗೆ ಬರಿಬೇಕಾ, ಇದೆ ನಿಮ್ಮ ಕ್ವಶನ್. ಸೊ ಯಾರ್ದಾದ್ರೂ ಏನೋ ಒಂದಾಗಿ ಕೆ ಸಿ ಟಿ ರ್ಯಾಂಕ್ ಕಮ್ಮಿ ಬಂದಿದೆ ಅಂತ ಅನ್ಕೊಳ್ಳೋಣ. ಈಸಿಯರ್ ಕಾಂಪಿಟೇಷನ್ ಇರುತ್ತಾ ಕೆ ಸಿ ಟಿಗಿನ? ಯಾವುದು ಕಾಮೆಡ್ಗೆಲ್ಲಿ ಕಾಂಪಿಟೇಷನ್ ಈಸಿ ಇರುತ್ತಾ? ಈಗ ಬೆಂಗಳೂರು ಟಾಪ್ ಕಾಲೇಜಸಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತಾ? ಬ್ಯಾಕಪ್ ಆಪ್ಷನ್ ಇದು, ಒನ್ ಎಕ್ಸಾಮ್ ಮೋರ್ ಚಾನ್ಸಸ್, ಹೌದಾ ಅನ್ನೋದನ್ನು ನಾನು ಹೇಳ್ತೀನಿ. ಲೆಟ್ಸ್ ಸಿ. ಯು ಕ್ಯಾನ್ ಸಿ ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಗೆಟ್ ಇನ್ ಟು ಅ ಕಾಲೇಜ್. ಓಕೆ, ಒಂದು ಕಾಲೇಜ್ಗೆ ಹೋಗಬೇಕಂದ್ರೆ ಮೇನ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ದ ಇಂಜಿನಿಯರಿಂಗ್ ಕಾಲೇಜಸ್ ಆಸ್ ಆಫ್ ನೌ. ಸೊ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ನೀವು ಅಡ್ಮಿಷನ್ ತಗೋಬೇಕಂದ್ರೆ ದೇರ್ ಆರ್ ಡಿಫ್ರೆಂಟ್ ವೇಸ್. ಯಾವುವು ಅಂತ ನೋಡೋದಾದ್ರೆ, ಫಸ್ಟ್ ಈಗ ಇಲ್ಲಿ ನೋಡ್ಬೋದು ಆರ್ ವಿ ಕಾಲೇಜ್ ಪ್ಲಸ್ ಯೂನಿವರ್ಸಿಟಿ ಆರ್ ಬಿ ಎಮ್ ಎಸ್ ಕಾಲೇಜ್, ಸೇಮ್ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಷನ್. ಇಟ್ ಮೇ ಬಿ ಆರ್ಸ್ ಆಲ್ಸೋ, ದಟ್ ಇಸ್ ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಸೇಮ್ ಕ್ವಾಲಿಟಿ ಎಜುಕೇಷನ್, ಸೇಮ್ ಡಿಗ್ರಿ ವ್ಯಾಲ್ಯೂ. ಬಟ್ ಹಿಯರ್ಸ್ ವಾಟ್ ಮೋಸ್ಟ್ ಡೋಂಟ್ ರಿಯಲೈಸ್ ಏನದು ಅನ್ನೋದಾದ್ರೆ, ನೀವು ಎಂಟರ್ ಆಗುವಂಥ ರೀತಿ ಯಾವ್ದು ಥರ ಬೇಕಾದರೂ ಆಗಿರ್ಬೋದು. ಈ 3 ವೇಸ್. ಯಾವುದದು 3 ಪೋಲ್ಸ್ ಅಂತ ನೋಡೋದಾದ್ರೆ, ಫಸ್ಟ್ ಒನ್ ಈಸ್ ಕೆ ಸಿ ಟಿ ಕೋಟಾ. ಕೆ ಸಿ ಟಿ ಕೋಟಾ, ಕೆ ಸಿ ಟಿ ಎಕ್ಸಾಮ್ನ ಬರಿತೀವಿ. ಹಾಗೆ ಕೆ ಸಿ ಟಿ ಎಕ್ಸಾಮ್ ಬರೆದ್ರೆ ಈ ಸರಿ ನಮಗೆ ಇದ್ದಿದ್ದಂಥ ಫೀಸ್ ಎಷ್ಟಂದರೆ 1,12,410 rupees ಟೋಟಲ್ ಫೀಸ್ ಇದ್ದಿದ್ದು. ಯಾವುದಿದು ಗೌರ್ಮೆಂಟ್ ಫೀಸ್. ಓಕೆ, ಹಾಗೆ ಒಂದಿಷ್ಟು ಇನ್ಸ್ಟಿಟ್ಯೂಷನಲ್ ಫೀಸ್ ಅಂತ ಕೂಡ ತಗೋತಾರೆ. ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ತೊಗೊಂಡಾರೆ 20,000 rupees ಡೆವಲಪ್ಮೆಂಟ್ ಫೀಸ್ ಅಂತ ತೊಗೊಂಡಿದ್ದಾರೆ. ನನ್ನ ಟೋಟಲ್ ಫೀಸ್ ಗೌರ್ಮೆಂಟ್ ಫೀಸ್ ಆಗಿದ್ದು 1,32,410. ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ಒಂದಿಷ್ಟು ಕಾಲೇಜಸ್ನಲ್ಲಿ ಏನು ಡೆವಲಪ್ಮೆಂಟ್ ಫೀಸ್ ತಗೋದಿಲ್ಲ, ಬರೀ ಗೌರ್ಮೆಂಟ್ ಫೀಸ್ ತಗೋತಾರೆ. ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್. ಸೊ ಆಸ್ ಅ ಫಿಟ್ ಈಗ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 1 lakh ಅಂತ ಕೆ ಸಿ ಟಿ ಕೋಟಾ ಥ್ರೂ ಹೋದರೆ 1 lakh ಮೇಲೇನೆ ಬೇಕು. ಈ ಸತಿ 12,410 ಎಕ್ಸ್ಟ್ರಾ ಮಾಡಿದ್ದಾರೆ. ಬಟ್ ಈಗ ನೀವು ಬರೋ ಟೈಮ್ನಲ್ಲಿ ಇನ್ನೆಷ್ಟು ಹೆಚ್ಚು ಮಾಡ್ತಾರೆ ಅಂತ ಹೇಳಕ್ ಬರೋದಿಲ್ಲ. ಬಿಫೋರ್ 3 to 4 years ದೇರ್ ವಾಸ್ ಫೀಸ್ ಲೈಕ್ 96,000 ಹೀಗೆಲ್ಲ ಇತ್ತು. ಈಗ ನಮ್ಮ ಕಾಲದಲ್ಲಿ ಏನಾಗಿದೆ, ಹೆಚ್ಚಿಗೆ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಮೆಡ್ಗೆ ಕೋಟಾ ಫಿಲ್ಡ್ ಥ್ರೂ ಕಾನ್ಸೋರ್ಟಿಯಂ ಕೌನ್ಸಿಲಿಂಗ್. ಓಕೆ, ಕಾನ್ಸೋರ್ಟಿಯಂ ಅಂದರೆ ಏನು ಅಂತ ಕೇಳ್ತಿರ್ಬೋದು ನೀವು. ಸೊ ಐ ವಿಲ್ ಕ್ಲಿಯರ್ ಇಟ್ ಲೇಟರ್ ಇನ್ ದಿಸ್ ಪಾರ್ಟ್ ಆಫ್ ದ ವಿಡಿಯೋ ಓನ್ಲಿ. ಸೊ ಈ ಕಾಮೆಡ್ಗೆ ಕೌನ್ಸಿಲಿಂಗ್ ಸಪ್ರೇಟ್ ಆಗಿ ನಡೆಸ್ತಾರೆ. ಇಟ್ ವಿಲ್ ನಾಟ್ ಬಿ ಮರ್ಜ್ಡ್ ವಿತ್ ಕೆ ಸಿ ಟಿ. ಕೆ ಸಿ ಟಿ ಕೆ ಎದವರು ನಡೆಸ್ತಾರೆ, ಬಟ್ ಕಾಮೆಡ್ಗೆದವರು ಅವರು ಸಪ್ರೇಟ್ ಕೌನ್ಸಿಲಿಂಗ್ ಇರುತ್ತೆ, ಅವರು ಸಪ್ರೇಟ್ ನಡೆಸ್ತಾರೆ. ಇಟ್ ವಿಲ್ ಬಿ ಸಪ್ರೇಟ್ ಎಕ್ಸಾಮ್, ಸಪ್ರೇಟ್ ಕೌನ್ಸಿಲಿಂಗ್, ಹಾಗೆ ಸಪ್ರೇಟ್ ಸೀಟ್ಸ್ ಕೂಡ ಅದಕ್ಕೆ ರಿಸರ್ವ್ ಆಗಿರ್ತವೆ. ಯಾವ ರೀತಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಯೂಶ್ವಲಿ ಇಲ್ಲಿ ಫೀಸ್ ನೋಡ್ಬೋದು 2 to 3 lakhs. ಓಕೆ, ನಿಮಗೆ ಬೇರೆ ವಿಡಿಯೋಸ್ನಲ್ಲಿ ನೋಡ್ತಾ ಇರ್ಬೋದು 2 lakh ಆಗುತ್ತೆ. 2 lakh ಅಷ್ಟೇನಾ, 1 lakh ಕೆ ಸಿ ಟಿಗೆ ಆದರೆ 2 lakh ಇದಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ನೀವೆಲ್ಲ ವಿಚಾರ ಮಾಡ್ಬೋದು. 2 lakh ಮೀನ್ಸ್ ಅದು ಇಯರ್ ಬೈ ಇಯರ್ ಚೇಂಜ್ ಆಗ್ತಾ ಹೋಗ್ತಿತ್ತು. ಸೊ ಎಕ್ಸಾಕ್ಟ್ಲಿ ನಮಗೆ ಲಾಸ್ಟ್ ಇಯರ್ ಇದ್ದಂಥ ಕಾಮೆಡ್ಗೆ ಫೀಸ್ ಏನಂತ ಹೇಳೋದಾದರೆ 3,10,000 ಆ್ಯಂಡ್ ಸಮಥಿಂಗ್ ಇತ್ತು. ಓಕೆ, ಇಟ್ಸ್ ಎಕ್ಸಾಕ್ಟ್ಲಿ ದ ಫೀಸ್ ಆಫ್ 2025 ಕಾಮೆಡ್ಗೆ. ಓಕೆ, ಅದ್ರ ಹಿಂದೆ ಎಷ್ಟಿತ್ತು, -20,000 ಎಷ್ಟೋ ಇತ್ತು. ಅಂದರೆ ಯು ವಿಲ್ ಬಿ ಹ್ಯಾವಿಂಗ್ 2,80,000 ಇದ್ದಿದ್ದು, ಅವರು 3,10,000 ಮಾಡಿದ್ದಾರೆ ಈ ಸತಿ. ನೆಕ್ಸ್ಟ್ ಈಗ ನಿಮ್ಮ ಕೌನ್ಸಿಲಿಂಗ್ಗೆ ಎಷ್ಟು ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳಕ್ ಬರೋದಿಲ್ಲ. ಆ್ಯಂಡ್ ಒನ್ ಮೋರ್ ವೇ ಟು ಎಂಟರ್ ಇನ್ ಟು ಅನ್ ಇಂಜಿನಿಯರಿಂಗ್ ಕಾಲೇಜ್ ಈಸ್ ಮ್ಯಾನೇಜ್ಮೆಂಟ್ ಕೋಟಾ. ಮ್ಯಾನೇಜ್ಮೆಂಟ್ ಕೋಟಾ ಫಿಲ್ಡ್ ಡೈರೆಕ್ಟ್ಲಿ ಬೈ ದ ಕಾಲೇಜಸ್. ಇದಕ್ಕೆ ಯಾವುದೇ ಥರದ ಎಕ್ಸಾಮ್ ಬೇಕಂತ ಇಲ್ಲ, ಬಟ್ ಫೀಸ್ ಬೇಕು. ಫೀಸ್ ಅಂದರೆ 5 to 6 lakh. ಸೊ ಒನ್ ಮ್ಯಾನೇಜ್ಮೆಂಟ್ ಸೀಟ್ಗೆ ಅದು ಬ್ರಾಂಚ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಿ ಎಸ್ ಬೇಕು, ಇಲ್ಲಾಂದರೆ ಯಾವುದೇ ಥರದ ನಮ್ಮ ಥರ ಎಲೆಕ್ಟ್ರಾನಿಕ್ಸ್ ಬ್ರಾಂಚಸ್ ಬೇಕು ಅಂತೆಲ್ಲ ಇದ್ದರೆ 6 lakh ಮುಟ್ಟಗೂ ಕೂಡ ಹೋಗುತ್ತೆ. ಆ್ಯಂಡ್ ಎನಿ ಅದರ್ ಏರೋನಾಟಿಕಲ್, ಮೆಕ್ಯಾನಿಕಲ್, ಇಟ್ ಮೇ ಲೈಟ್ 2 lakh, 1.5 lakh. ಇಟ್ ಡಿಪೆಂಡ್ಸ್ ಆನ್ ದ ಬ್ರಾಂಚ್. ಗೊತ್ತಾಯ್ತಾ? ಎಸ್, ಲೈಕ್ ದಿಸ್ ದೇರ್ ಆರ್ 3 different ways. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ.
ಸೊ ಮೇನ್ಲಿ ಈಗ ನಿಮಗೆ ಗೊತ್ತಿರೋದು ಏನಂತಂದ್ರೆ ಯು ಆಲ್ರೆಡಿ ನೋ ದಟ್ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೂ ಕೂಡ ಗೊತ್ತಿಲ್ಲ ಅಂದರೆ ಎಕ್ಸಾಮ್ ಬರೋದು ಬನ್ನಿ. ಬಟ್ ಕೌನ್ಸಿಲಿಂಗ್ ಬಗ್ಗೆ ಗೊತ್ತಿರಲ್ಲ ತುಂಬ ಜನಕ್ಕೆ, ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಎಕ್ಸಾಮ್ ಬರೋದು ಬನ್ನಿ ಕೌನ್ಸಿಲಿಂಗ್ ಬಗ್ಗೆ. ಬಟ್ ಕೌನ್ಸಿಲಿಂಗ್ ಬಗ್ಗೆ ನಾವು ಚೆನ್ನಾಗಿ ಕೂತು ಅದನ್ನು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಮೋರ್ ದ್ಯಾನ್ ಯುವರ್ ಎಕ್ಸಾಮ್ ಕೌನ್ಸಿಲಿಂಗ್ ಮ್ಯಾಟರ್ಸ್. ಈಗ ನಮ್ಮ ಕಾಲೇಜ್ನಲ್ಲಿ ಕೂಡ ಒಂದಿಷ್ಟು ನನ್ನ ಫ್ರೆಂಡ್ಸ್ ಇದ್ದಾರೆ, ಚೆನ್ನಾಗಿ ಕೌನ್ಸಿಲಿಂಗ್ ಹಾಕಲಿಲ್ಲ ಅಂತ ನಮ್ಮ ಬ್ರಾಂಚ್ಗೆ ಬಂದಿದ್ದಾರೆ. CS ಸಿಗೋದಾಗಿತ್ತು, ಬಟ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ನ ಮೇಲೆ ಹಾಕಿದ್ದಕ್ಕೆ ಎಲೆಕ್ಟ್ರಾನಿಕ್ಸ್ ಸೆಲೆಕ್ಟ್ ಆಗಿ ಬಂದಿದ್ದಾರೆ ಅಂತ. ಸೊ ಆ ರೀತಿಯಾಗಿ ಕೌನ್ಸಿಲಿಂಗ್ನಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಇಟ್ ವಿಲ್ ಬಿ ಅ ವೆರಿ ಪ್ರಾಬ್ಲಮ್ಯಾಟಿಕ್. ಸೊ ಕೌನ್ಸಿಲಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಎಕ್ಸಾಮ್ ಅಂತ ಹೇಳ್ತಾ ಇದ್ದೀನಿ. ಸೊ ಆ ಪ್ರೊಸೆಸ್ ಬಂದಿದಾಗ ಅದ್ರ ರೌಂಡ್ಸ್ ಏನು ಅಂತೆಲ್ಲ ನಿಮಗೆ ಕೂತು ಒಂದು ವಿಡಿಯೋ ಚೆನ್ನಾಗಿ ಮಾಡಿಕೊಡ್ತೀನಿ. ಸೊ ಆಸ್ ಆಫ್ ಇಟ್ ನಾನು ಕೂಡ ತುಂಬ ಸ್ಟ್ರಗಲ್ ಮಾಡಿ ಆ ಕೌನ್ಸಿಲಿಂಗ್ ಪ್ರೊಸೆಸ್ಸನ್ನು ಅರ್ಥ ಮಾಡ್ಕೊಂಡಿದ್ದೆ. ಬಟ್ ಇಫ್ ಯು ಗೆಟ್ ಇಟ್ ಒನ್ಸ್ ಇಟ್ ವಿಲ್ ಬಿ ವೆರಿ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ವಿಲ್ ಹ್ಯಾಪನ್ ಡ್ಯೂರಿಂಗ್ ದ ಕೌನ್ಸಿಲಿಂಗ್. ಸೊ ಈಗ ನೋಡೋದಾದ್ರೆ ಫಸ್ಟ್ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇಟ್ ಈಸ್ ಮೇನ್ಲಿ ಕಂಡಕ್ಟೆಡ್ ಬೈ KEA, ದಟ್ ಈಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. KCET ಈಸ್ ಪ್ರೈಮರ್ಲಿ ಗೇಟ್ವೇ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಸೀಕಿಂಗ್ ಇಂಜಿನಿಯರಿಂಗ್ ಅಡ್ಮಿಷನ್ಸ್. ಓಕೆ, ಇದನ್ನ ಮೇನ್ಲಿ ಯಾರು ಬರೀತಾರೆ? ಕರ್ನಾಟಕ ಸ್ಟೂಡೆಂಟ್ಸ್ ಮಾತ್ರ ಬರೀತಾರೆ, ಬಿಕಾಸ್ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದು, ಬೇರೆ ಯಾರು ಬರೆಯೋದಿಲ್ಲ. ವಾಟ್ KCET ಗೆಟ್ಸ್ ಯು? ಗೌರ್ಮೆಂಟ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಸ್ 80,000 to 1 lakh, ಈಗಾಗಲೇ 1 lakh ಕ್ರಾಸ್ ಆಗಿದೆ. ನಿಯರ್ಲಿ ಒಂದು ವ್ಯಾಲ್ಯೂ ಕೊಟ್ಟಿರೋದಿಲ್ಲಿ. ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್. ಎಸ್, ಪ್ರೈವೇಟ್ ಕಾಲೇಜಸ್ ಅಂದರೆ ಫುಲ್ ಈಗ UVC ಅಂತ ವಿಶ್ವೇಶ್ವರಯ್ಯ ಕಾಲೇಜ್ ನೋಡೋದಾದ್ರೆ ಅದು ಗೌರ್ಮೆಂಟ್ ಕಾಲೇಜ್. ಓಕೆ, ಅಲ್ಲಿ ನಿಮಗೆ 48,000 ಮುಟ ನಿಮಗೆ ಫೀಸ್ ಬೀಳುತ್ತೆ. ಬಟ್ ಪ್ರೈವೇಟ್ ಕಾಲೇಜಸ್ನಲ್ಲಿ ಆಸ್ ಐ ಟೋಲ್ಡ್ 1,12,000 ಇಟ್ ಈಸ್ ಆಲ್ಸೋ ಗೌರ್ಮೆಂಟ್ ಸೀಟ್. ಬಟ್ ಪ್ರೈವೇಟ್ ಕಾಲೇಜಸ್ನಲ್ಲಿ ಅವರ ಡೆವಲಪ್ಮೆಂಟ್ಗೆ ಆಗಿರ್ಬೋದು ತುಂಬ ಫೀಸ್ ತೊಗೊಂಡಿರ್ತಾರೆ, ಅದಕ್ಕೆ ಹೆಚ್ಚಾಗುತ್ತೆ. ಫುಲ್ ರಿಸರ್ವೇಷನ್ ಬೆನಿಫಿಟ್ಸ್, ನಿಮ್ದು ಯಾವುದಾದ್ರು ರಿಸರ್ವೇಷನ್ ಇದ್ರೆ ಯು ವಿಲ್ ಗೆಟ್ ಇಟ್ ಆಸ್ ಪರ್ ಕರ್ನಾಟಕ ಪಾಲಿಸೀಸ್. ಗೊತ್ತಾಯ್ತಾ? ಎಸ್, ಯು ಆಲ್ರೆಡಿ ನೋ ದ್ಯಾಟ್, ಐ ಥಿಂಕ್ ಸೊ. ನೆಕ್ಸ್ಟ್ ಹೋಗೋಣ, ವಾಟ್ ಈಸ್ ಕಾಮೆಡ್ಕೆ ದೆನ್? ಕಾಮೆಡ್ಕೆ ಅಂದರೆ ಏನು ಅಂತ ನೀವು ಕೇಳ್ಬೋದು. ಕಾಮೆಡ್ಕೆ ಅಂದರೆ ಫುಲ್ ಫಾರ್ಮ್ ಈಸ್ C ಅಂದರೆ ಕನ್ಸೋರ್ಟಿಯಮ್ ಆಫ್ ಮೆಡಿಕಲ್, M ಅಂದರೆ ಮೆಡಿಕಲ್, ಇಂಜಿನಿಯರಿಂಗ್, E ಸ್ಟ್ಯಾಂಡ್ಸ್ ಫಾರ್ ಇಂಜಿನಿಯರಿಂಗ್, ಆ್ಯಂಡ್ ಡೆಂಟಲ್, D ಫಾರ್ ಡೆಂಟಲ್ ಕಾಲೇಜಸ್ ಆಫ್ ಕರ್ನಾಟಕ. ಏನಕ್ಕ ಇದು ಮೆಡಿಕಲ್ ಅಂತ ಇದೆ, ಡೆಂಟಲ್ ಅಂತ ಇದೆ ಅಂತ ಕೇಳೋದಾದ್ರೆ, ಒನ್ ಆಫ್ ದ ಸ್ಟೂಡೆಂಟ್ ಹೂ ಗಾಟ್ ಕನ್ಫ್ಯೂಸ್ಡ್ ಇನ್ ದಿಸ್ ವಾಸ್ ಮೀ. ನಾನೇನು ಅನ್ಕೊಂಡಿದ್ದೆ, ಕಾಮೆಡ್ಕೆಗೆ PCB ಇರುತ್ತೆ, ಬಯಾಲಜಿನೂ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ನನ್ನ ಟೈಮ್ನಲ್ಲಿ. ಬಿಕಾಸ್ ದ ನೇಮ್ ಸ್ಟ್ಯಾಂಡ್ಸ್ ಫಾರ್ ಕನ್ಸೋರ್ಟಿಯಮ್ ಆಫ್ ಮೆಡಿಕಲ್, ಇಂಜಿನಿಯರಿಂಗ್ ಆ್ಯಂಡ್ ಡೆಂಟಲ್ ಕಾಲೇಜಸ್ ಆಫ್ ಕರ್ನಾಟಕ. ಓಕೆ, ಮೊದಲು 2016 ಏನಿತ್ತಲ್ಲ, ಆಮೇಲೆ ನಾನು ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು 2016ಕಿಂತ ಮುಂಚೆ ಈ ಎಕ್ಸಾಮ್ಗೆ ಮೆಡಿಕಲ್ ಕಾಲೇಜಸ್ ಕೂಡ ಅಡ್ಮಿಷನ್ ತಗೋತಿದ್ರು ಈ ಎಕ್ಸಾಮ್ ಬರೆದು. ಬಿಕಾಸ್ ಇದರಲ್ಲಿ B ಕೂಡ ಆ್ಯಡೆಡ್ ಇತ್ತು, PCM ವಿತ್ B. ಬಟ್ ಲೇಟರ್ ಏನು ಮಾಡಿದ್ರೆ ಅಂದರೆ B ತೆಗೆದ್ರು. ಬಿಕಾಸ್ ನೀಟ್ ಬಂದಿರೋ ಕಾರಣ ನೀವು ಮೆಡಿಕಲ್ ಕಾಲೇಜ್ಗೆ ಓನ್ಲಿ ಥ್ರೂ ನೀಟ್ ಅಡ್ಮಿಷನ್ಸ್ ತಗೋಬೇಕು. ಸೊ ಆಸ್ ಆಫ್ ಇಟ್ ಈ ಕಾಮೆಡ್ಕೆ ಎಕ್ಸಾಮ್ ವಿಲ್ ಬಿ ಫಾರ್ ಇಂಜಿನಿಯರಿಂಗ್ ಅಷ್ಟೇ. ಓಕೆ, ಆ್ಯಂಡ್ ಈ ಕಾಮೆಡ್ಕೆ ಎಕ್ಸಾಮನ್ನು ಓಕೆ not only Karnataka students, other outside students can also write this exam. ಕರ್ನಾಟಕ ಸ್ಟೂಡೆಂಟ್ಸ್ ಅಷ್ಟೇ ಬರೆಯೋದಲ್ಲ, ಬೇರೆ ಹೊರಗಿನಂಥ ಸ್ಟೂಡೆಂಟ್ಸ್ ಕೂಡ ಬರೆದಿರ್ತಾರೆ. ಸೊ ಟೈಮಿಂಗ್ ಅಡ್ವಾಂಟೇಜ್ ಏನಂತ ನೋಡೋದಾದ್ರೆ, ಎಕ್ಸಾಮ್ ಇನ್ ಮೇ. ಓಕೆ, ಯೂಶ್ವಲಿ ನಿಮ್ಮ KCET ಎಕ್ಸಾಮ್ ಮುಗಿದಿರುತ್ತೆ ಮೇಯಲ್ಲಿ. ನಮ್ಮದು May 10ಗೆ ಇತ್ತು ಕಾಮೆಡ್ಕೆ ಎಕ್ಸಾಮ್, ನನ್ನ ಶಿಫ್ಟ್ ಬಂದಿರೋದು. ಸೊ ನಿಮ್ಮದು ನಿಯರ್ಲಿ ಈಗ ಮೇನಲ್ಲಿನೇ ಬರುತ್ತೆ. ಬಟ್ ಇದರ ರಿಸಲ್ಟ್ ನಿಮ್ಗೆ KCETಗಿನ ಮೊದಲೇ ಬರುತ್ತೆ. ಓಕೆ, ಕೌನ್ಸಿಲಿಂಗ್ ಕೂಡ ಮೊದಲೇ ನಡೆಸ್ತಾರೆ. ಹಾಗೆ ಈ ಸತಿ ನಮ್ಮ ಕೌನ್ಸಿಲಿಂಗ್ ಓವರ್ಲ್ಯಾಪ್ ಆಯ್ತಾ ಇಲ್ಲ ಅಂತ ನಾನು ಆವಾಗ ಹೇಳ್ತಾ ಇದ್ದೆ ಅಲ್ಲ. ಓವರ್ಲ್ಯಾಪ್ ಅಂದರೆ ಏನೋ, ಕಾಮೆಡ್ಕೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿತ್ತು, KCET ಕೌನ್ಸಿಲಿಂಗ್ ಕೂಡ ಲೇಟಾಗಿ ಸ್ಟಾರ್ಟ್ ಆಯಿತು. ಬಟ್ ಎರಡೂ ಕೌನ್ಸಿಲಿಂಗ್ ರಿಸಲ್ಟು ಒಂದು ದಿನ ಹಿಂದೆ ಮುಂದೆ ಬಂದವು. ಓಕೆ, ಅದರಲ್ಲಿ ನೀವು ಡಿಸೈಡ್ ಮಾಡಬೇಕಾಗಿರುತ್ತೆ, ಕಾಮೆಡ್ಕೆ ಥ್ರೂ ಹೋಗಬೇಕಾ ಇಲ್ಲ KCET ಥ್ರೂ ಹೋಗಬೇಕಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಸೊ ಆಸ್ ಆಫ್ ಇಟ್ ನಾನು ಅವಾಗ ಕಾಮೆಡ್ಕೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆದೆ. ನನ್ನ KCETಯಲ್ಲಿ ತುಂಬ ಚೆನ್ನಾಗಿ ಕಾಲೇಜ್ ಸಿಗುತ್ತೆ, ಯಾಕಂದರೆ ನಾನು ಈಗಾಗಲೇ ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ಗೆ ಬಂದಿದ್ದೆ. ಫಸ್ಟ್ ರೌಂಡಲ್ಲಿರುವಂಥ ಕಾಲೇಜ್ ಫ್ರೀಸ್ ಆಗಿತ್ತು. ಸೊ ಸೆಕೆಂಡ್ ರೌಂಡ್ಗೆ ನಾನು ಅನ್ಕೊಂಡಿರೋ ಕಾಲೇಜ್ ನೆಕ್ಸ್ಟ್ ಕಾಲೇಜ್ ಸಿಕ್ಕರೆ ಅದಕ್ಕೆ ಹೋಗೋದು, ಇಲ್ಲಾಂದರೆ ಫಸ್ಟ್ ರೌಂಡ್ ಇರುವಂಥ ಕಾಲೇಜ್ ಏನಿರುತ್ತೆ ಅದು ಫ್ರೀಸ್ ಆಗಿರುತ್ತಲ್ಲ, ಅದಕ್ಕೆ ಹೋದರೆ ಆಯಿತು ಅಂತ ಇತ್ತು. ಸೊ ಆ ರೀತಿಯಾಗಿ ನಾನು ಕಾಮೆಡ್ಕೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿದೆ. ಸೊ KCET ಕೌನ್ಸಿಲಿಂಗಿಂದನೇ ನಾನು ಅಡ್ಮಿಷನ್ ತೊಗೊಂಡೆ. ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ನಿಮಗೂ ಕೂಡ ಆಗುತ್ತೆ. ಸೊ ನಿಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾವಾಗ ಬರುತ್ತಲ್ಲ ಅವಾಗ ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಟಾಪ್ ಪ್ರೈವೇಟ್ ಕಾಲೇಜಸ್, ಬಟ್ ರೆಗ್ಯುಲೇಟೆಡ್ ಫೀಸ್ ಡಿಫ್ರೆನ್ಸ್ ಆಗುತ್ತೆ. ಸೊ KCETಗೆ ಮತ್ತು ಕಾಮೆಡ್ಕೆಗೆ ಡಿಫ್ರೆನ್ಸ್ ಏನು ಅಂತ ಕೇಳೋದಾದ್ರೆ, ಮೇನ್ ಡಿಫ್ರೆನ್ಸ್ ಈಸ್ ಇನ್ ಫೀಸ್. ಈ ಸತಿ ಇರೋಂಥ ಫೀಸ್ 3,10,000 ಇದೆ. ಸೊ ನಿಮ್ಮ ಟೈಮಿಗೆ ಬರುವಂಥ ಟೈಮಿಗೆ ಇನ್ನೊಂದು PDF ಕಾಮೆಡ್ಕೆ ವೆಬ್ಸೈಟ್ನಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ. ಸೊ ಅದರಲ್ಲಿ ಗೊತ್ತಾಗುತ್ತೆ ಅವರು ಯಾವ ರೀತಿಯಾಗಿ ಚೇಂಜ್ ಮಾಡಿದ್ದಾರೆ ಫೀಸ್ ಸ್ಟ್ರಕ್ಚರ್ನ ಅನ್ನೋದು. ಆ್ಯಂಡ್ ಆಲ್ಸೋ ದೇರ್ ಈಸ್ ಅ ಮೆನಿ ರೂಲ್ಸ್ ಇನ್ ಕಾಮೆಡ್ಕೆ ಕೌನ್ಸಿಲಿಂಗ್. ಪ್ರತಿಯೊಂದು ರೌಂಡು ಓಕೆ, ಇದರಲ್ಲಿ 3 ರೌಂಡ್ಸ್ ಅಷ್ಟೇ KCETಯಲ್ಲಿ ಇರೋದು, ಬಟ್ ಇದರಲ್ಲಿ 4 to 5 ರೌಂಡ್ಸ್ ಇದ್ದಾವೆ ಕಾಮೆಡ್ಕೆಯಲ್ಲಿ. ಆ್ಯಂಡ್ ಮೆನಿ ರೂಲ್ಸ್ ಆರ್ ದೇರ್. ಸೊ ಕೌನ್ಸಿಲಿಂಗಲ್ಲಿನೂ ತುಂಬ ಎಚ್ಚರವಾಗಿರಬೇಕು.
ಸೊ ಆಸ್ ಅಫ್ ಇಟ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ KCET ಆ್ಯಂಡ್ ಕಾಮೆಡ್ಗೆ. ಹಾಗೆ ಕಾಮೆಡ್ಗೆಲ್ಲೂ ಇಷ್ಟೆಲ್ಲ ಫೀಸ್ ಆಗುತ್ತಲ್ಲಕ್ಕ, ವಾಟ್ ಈಸ್ ದ ಯೂಸ್ ಆಫ್ ರೈಟಿಂಗ್ ಅಂತ ಕೇಳ್ಬೋದು. ಸೊ ಮ್ಯಾನೇಜ್ಮೆಂಟ್ ಸೀಟ್ಗೆ 6 ಲ್ಯಾಕ್ ಕೊಡೋದು ಚೆನ್ನಾಗಿರುತ್ತಾ, ಇಲ್ಲಾಂದರೆ ಕಾಮೆಡ್ಗೆ ಸೀಟ್ಗೆ ಒಂದು ಡೀಸೆಂಟ್ ಸ್ಕೋರ್ ಬಂದು ನೀವು ಅಲ್ಲಿ 3 ಲ್ಯಾಕ್ಸ್ ಕೊಟ್ಟು ಒಂದು ಟಾಪ್ ಕಾಲೇಜಲ್ಲಿ ಸೀಟ್ ತೊಗೊಳ್ಳೋದು ಚಲೋನಾ ಅನ್ನೋದನ್ನು ನೀವು ವಿಚಾರ ಮಾಡಬೇಕು. ಬಟ್ ಇಟ್ ಮೇನ್ಲಿ ಡಿಪೆಂಡ್ಸ್ ವಾಟ್ ಯುವರ್ KCET ರ್ಯಾಂಕ್ ಈಸ್. KCET ರ್ಯಾಂಕ್ ಚೆನ್ನಾಗಿ ಬಂದಿದ್ರೆ ಚಿಂತನೆ ಮಾಡೋ ಆಗಿಲ್ಲ ಕಾಮೆಡ್ಗೆ ಬಗ್ಗೆ, ಬಟ್ ಕಾಮೆಡ್ಗೆ ವಿಲ್ ಬಿ ಅ ಬ್ಯಾಕಪ್ ಆಪ್ಷನ್. ಇಟ್ಸ್ ನಾಟ್ ಓನ್ಲಿ ದ ಬ್ಯಾಕಪ್ ಆಪ್ಷನ್, ಬಟ್ ಒಂಥರ ನಿಮಗೆ ನಿಮ್ಮ ಸಿಚುವೇಶನ್ ಏನೋ ಅನ್ಪ್ರೆಡಿಕ್ಟೇಬಲ್ ಆದಾಗ ಹೆಲ್ಪ್ ಮಾಡುತ್ತೆ ಅನ್ನೋ ರೀತಿಯಾಗಿ ನೀವು ಬರೀರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬರೆದ್ಮೇಲೆ ಹಾಗೆ ಏನೇನು ನಿಮಗೆ ಮಿಸ್ಕಾನ್ಸೆಪ್ಷನ್ಸ್ ಇದಾವೆ ಈ ಎಕ್ಸಾಮ್ ಬಗ್ಗೆ ಅಂತ ನಾನು ನಿಮಗೆ ತೋರಿಸೋದಾದ್ರೆ, ಫಸ್ಟ್ ನೀವೇನು ಅನ್ಕೊಂಡಿರ್ತೀರಾ, ಮ್ಯಾನೇಜ್ಮೆಂಟ್ ಕೋಟಾ ಇರುತ್ತೆ, ಅಲ್ಲ. ಕಾಮೆಡ್ಗೆ ಸೂಪರ್ ಎಕ್ಸ್ಪೆನ್ಸಿವ್ 5 to 6 lakhs, ಅಲ್ಲ. ಕಾಮೆಡ್ಗೆ ಓನ್ಲಿ ಫಾರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್, ಅಲ್ಲ. ಕರ್ನಾಟಕ ಸ್ಟೂಡೆಂಟ್ಸ್ ಕೂಡ ಬರಿಬೋದು, ಹೊರಗಿನವರು ಕೂಡ ಬರೀತಾರೆ. ಬ್ಯಾಕಪ್ ಆಪ್ಷನ್ ಫಾರ್ ದೋಸ್ ಹೂ ಫೇಲ್ ಇನ್ KCET. ಇದೆಲ್ಲ ಮಿತ್ಸ್. ಓಕೆ, ರಿಯಾಲಿಟಿ ಏನಂದ್ರೆ ಗೌರ್ಮೆಂಟ್ ಕೋಟಾ ಸೀಟ್ಸ್ 2 to 3 lakhs. Really it is 3 lakhs. Okay, 3,10,000 as I said. Government quota is not equal to management quota. Okay, ಅಲ್ಲ. ಯಾಕಂದರೆ 3 lakhs ಡಿಫ್ರೆನ್ಸ್ ಆಗುತ್ತೆ ನಿಮಗೆ ಮ್ಯಾನೇಜ್ಮೆಂಟ್ ಕೋಟಾಗೆ ಕಾಮೆಡ್ಗೆ ಕೋಟಾಗೆ, ಗೊತ್ತಾಯ್ತಾ. ಆ್ಯಂಡ್ 60% ಪ್ಲಸ್ ಕಾಮೆಡ್ಗೆ ಅಡ್ಮಿಟ್ಸ್ ಆರ್ ಕರ್ನಾಟಕ ಸ್ಟೂಡೆಂಟ್ಸ್. ಓಕೆ, ಇಟ್ಸ್ ಅ ಡಿಫ್ರೆಂಟ್ ಎಂಟ್ರೆನ್ಸ್ ಟು ದ ಸೇಮ್ ಟಾಪ್ ಕಾಲೇಜಸ್. ಓಕೆ, ಸೇಮ್ ಟಾಪ್ ಕಾಲೇಜಸ್ಗೆ ಹೋಗ್ತೀರಾ, ಕಾಮೆಡ್ಗೆ ಥ್ರೂ ಹೋಗ್ತೀರಾ, ಬಟ್ ಅದೇ ಕಾಲೇಜಿಗೆ ಟಾಪ್ ಕಾಲೇಜಸ್ಗೆ ಹೋಗ್ತೀರಾ. ಸೊ ನಾನು ಈಗ 3,10,000 ಹೇಳ್ತಾ ಇದ್ದೆಲ್ಲ ಕಾಮೆಡ್ಗೆ ನಿಮ್ಮ ಫೀಸು. ಸೊ ದಿಸ್ ಈಸ್ ಮೇನ್ಲಿ ಫಾರ್ ದ ಮೇನ್ ಬ್ರಾಂಚಸ್ ಐ ಆಮ್ ಟೆಲಿಂಗ್. ಮೇನ್ಲಿ ಫಾರ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಮೇನ್ಲಿ ಫಾರ್ ಯೋರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ ಆಗಿರ್ಬೋದು. ಮೇನ್ ಬ್ರಾಂಚಸ್ ಹೇಳ್ತಾ ಇರೋದು. ಮೇನ್ ಬ್ರಾಂಚಸ್ ಅಂದರೆ ಈಗ ಚೂರು ಮೇಲೆ ಇರೋಂಥ ಬ್ರಾಂಚಸ್, ಟೆಕ್ನಿಕಲ್ ಬ್ರಾಂಚಸ್ ಹೇಳ್ತಾ ಇರೋದು. ಬಟ್ ಇಫ್ ಯು ಗೋ ವಿತ್ ಎನಿ ಅದರ್ ಬ್ರಾಂಚಸ್ ಲೈಕ್ ಸಿವಿಲ್, ಮೆಕ್ಯಾನಿಕಲ್ಗೆ ಹೋದರೆ ನಿಮಗೆ ಫೀಸ್ ಕಮ್ಮಿ ಆಗುತ್ತೆ. ಇಟ್ ಆಲ್ಸೋ ಡಿಪೆಂಡ್ ಆನ್ ವಿಚ್ ಕಾಲೇಜ್ ಯು ಆರ್ ಚೂಸಿಂಗ್. ಸೊ ಈಗ RV ಹಾಗೆ ಬೇರೆ ಕಾಲೇಜಸ್ನಲ್ಲಿ ನೋಡಿದ್ರೆ ಅಲ್ಲಿ ಚೂರು ಟಾಪ್ ರ್ಯಾಂಕ್ ಕೂಡ ಬೇಕು. ಹಾಗೆ ವಿತ್ ಫೀಸ್ ವಿಲ್ ಬಿ ಆಲ್ಸೋ ಲೈಕ್ 3,10,000 ಹೀಗಿರುತ್ತೆ. ಆ್ಯಂಡ್ ಇಫ್ ಯು ಗೋ ವಿತ್ ಎನಿ ಲೋವರ್ ಕಾಲೇಜಸ್ ವಿತ್ ಲೋವರ್ ಬ್ರಾಂಚಸ್, ಸೊ ಅಲ್ಲಿ ಕೂಡ ನಿಮ್ಮ ರ್ಯಾಂಕ್ ಕಡಿಮೆ ಇರುತ್ತೆ, ಬಟ್ ಫೀಸ್ ಬ್ರಾಂಚಸ್ ಮೇಲೆ ಈಗ 2,80,000 ಹೀಗೆ ಡಿಫರ್ ಆಗುತ್ತೆ. ಕಂಪ್ಲೀಟ್ಲಿ ಎಲ್ಲ ಬ್ರಾಂಚಸ್ಗೂ 3 lakhನೇ ಇರೋದಿಲ್ಲ. ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ವಾಟ್ ಕಾಲೇಜ್ ಆ್ಯಂಡ್ ವಾಟ್ ಬ್ರಾಂಚ್ ಯು ಆರ್ ಚೂಸಿಂಗ್. ಗೊತ್ತಾಯ್ತಾ, ಇದು ಕ್ಲಿಯರ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನೀವು ಕೇಳೋದಾದರೆ KCET ರ್ಯಾಂಕ್ನಲ್ಲಿ ಈಗ 10,000 BVB ಕಾಲೇಜ್ಗೆ 10,000 ಬೇಕಂತ ಅಂದ್ಕೊಳ್ಳಿ. ಅದೇ ರೀತಿಯಾಗಿ ನನಗೆ ಕಾಮೆಡ್ಗೆಯಲ್ಲಿ ಕೂಡ 10,000 ರ್ಯಾಂಕ್ ಬೇಕಾ ಅಂತ ಕೇಳೋದಾದರೆ ನೋ, ಇಟ್ ಡಿಫರ್ಸ್. ಓಕೆ, ಈಗ ನೋಡಿ ನನ್ನ ಎಕ್ಸಾಂಪಲ್ ನಾನು ಕೊಡ್ತೀನಿ. ಕಾಮೆಡ್ಗೆ ಎಕ್ಸಾಮ್ ನನಗೆ ಯಾವುದು ಎಲೆಕ್ಟ್ ಆಗಿತ್ತು ಕಾಲೇಜ್ ಅಂತ ನೀವು ಕೇಳಿದ್ರಿ ಕ್ವಶನ್. ಸೊ ನಾನೇನು ಹೇಳೋದಂದರೆ, ಫಸ್ಟ್ ನಾನು ಅಪ್ಲೈ ಮಾಡಿದ್ದೆ, ಕೌನ್ಸಿಲಿಂಗು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ, ಬೋತ್ KCET ಆ್ಯಂಡ್ ಕಾಮೆಡ್ಗೆ. ಏನಾಯಿತು, ನಾನು ನನ್ನ ಪ್ರಯಾರಿಟಿ, ನನ್ನ ರ್ಯಾಂಕ್ ಎಷ್ಟು ಬಂದಿತ್ತು ಕಾಮೆಡ್ಗೆಯಲ್ಲಿ ಕೇಳೋದಾದರೆ ಇಟ್ ವಾಸ್ ಅರೌಂಡ್ 25K. ಓಕೆ, ಸೊ ನಾನೆಲ್ಲ ಕಾಲೇಜಸ್ ಹಾಕಿದ್ದೆ. ಮೇನ್ಲಿ ನನಗೆ ಇಷ್ಟ ಆಗುವಂಥ, ನನಗೆ ಹತ್ತಿರವಾಗುವಂಥ ಕಾಲೇಜ್, ಹಾಗೆ ನನ್ನ ಟೋಟಲಿ ಟಾಪ್ ಕಾಲೇಜಸನ್ನು ಹಾಕಿದ್ದೆ. ಸೊ ಆ ರೀತಿಯಾಗಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಇಟ್ ವಾಸ್ ಥರ್ಡ್ ರೌಂಡ್. ಓಕೆ, ಥರ್ಡ್ ರೌಂಡ್ ಟೈಮ್ನಲ್ಲಿ ನನಗೆ BVBಯಲ್ಲಿ AIML ಬ್ರಾಂಚ್ ಕಾಮೆಡ್ಗೆಯಲ್ಲಿ ಅಲಾಟ್ ಆಯಿತು. ಇಟ್ ವಾಸ್ ಫೀಸ್ ವಾಸ್ 3,10,000 ಆ್ಯಂಡ್ ಆಸ್ ಐ ಸೆಡ್ ಮೈ ರ್ಯಾಂಕ್ ವಾಸ್ ನಿಯರ್ಲಿ 25K. ಹಾಗೆ ಅದರ ಕಟ್ ಆಫ್ ಯಾವ ರೀತಿ ಇತ್ತು, ಇಟ್ ವಾಸ್ ನಿಯರ್ಲಿ 30,000. ಓಕೆ, ಫಾರ್ ದಿಸ್ ಇಯರ್ ಕಾಮೆಡ್ಗೆ BVB AIML ಬ್ರಾಂಚ್ಗೆ ನಿಯರ್ಲಿ ಕಟ್ ಆಫ್ 30,000 ಮುಟ ಇತ್ತು. ದಟ್ ಈಸ್ ಫಾರ್ GM ಜನರಲ್ ಮೆರಿಟ್. ಓಕೆ, ನೋ ಅದರ್, ಇದರಲ್ಲಿ ರಿಸರ್ವೇಷನ್ ಅಂತ ಯಾವುದು ಬರೋಲ್ಲ. ಓಕೆ, ಫಾರ್ ಜನರಲ್ ಮೆರಿಟ್. ಓಕೆ, ಬಟ್ ಇನ್ KCET ಫಾರ್ ದ ಸೇಮ್ ಸೀಟ್ BVB AIMLಗೆ ನಮ್ಮ ಜನರಲ್ ಮೆರಿಟ್ ರ್ಯಾಂಕ್, ಮೇನ್ಲಿ ನಾನು ಜನರಲ್ ಮೆರಿಟ್ನಲ್ಲಿ ಬರೋದು, ಸೊ ಜನರಲ್ ಮೆರಿಟ್ ರ್ಯಾಂಕ್ ಕಟ್ ಆಫ್ ಆಗಿದ್ದು ಇಟ್ ವಾಸ್ ನಿಯರ್ಲಿ 10,000 to 11,000. ಗೊತ್ತಾಯ್ತಾ, ದಿಸ್ ಇಸ್ ದ ಡಿಫ್ರೆನ್ಸ್. KCETಯಲ್ಲಿ ನಿಮಗೆ ಅದೇ ಸೀಟ್ 10,000 to 11,000ಗೆ ಸಿಗೋದು, ಕಾಮೆಡ್ಗೆಯಲ್ಲಿ 25 to 30K. ಇಟ್ ಮೇ ಗೋ 35K ಆಲ್ಸೋ ಇಫ್ ಯು ಪಾರ್ಟಿಸಿಪೇಟ್ ಇನ್ ಫರ್ದರ್ ರೌಂಡ್ಸ್. ಗೊತ್ತಾಯ್ತಾ, ಈ ರೀತಿಯಾಗಿ ಸಿಕ್ಕಿತು. ಸೊ ಇದು ನೀವು ಹೇಗೆ ಅಂತೀರಾ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೀಗ. ಸೊ ಅದೇ ರೀತಿಯಾಗಿ ಹೀಗೆ ಡಿಫ್ರೆನ್ಸ್ ಆಗ್ತವೆ. ಸೊ ಆ್ಯಸ್ ಆಫ್ ಇಟ್ ಐ ಕ್ಯಾನ್ ಸೇ ಯು ದ್ಯಾಟ್ ಗೋ ಆ್ಯಂಡ್ ರೈಟ್ ಕಾಮೆಡ್ಗೆ ಆಲ್ಸೋ, ಬಟ್ ಲೆಟ್ಸ್ ಡಿಸೈಡ್ ಇಟ್ ಆಫ್ಟರ್ KCET. ಓಕೆ, ಹಾಗೆ ಏನಾಯಿತು, ಯಾಕಕ್ಕ ನೀನು BVBಗೆ ಹೋಗಲಿಲ್ಲ ಅಂತ ನೀವು ಕೇಳೋದಾದರೆ, ಬಿಕಾಸ್ ಐ ವಾಸ್ ಸ್ಯಾಟಿಸ್ಫೈಡ್ ವಿತ್ ಮೈ KCET ರಿಸಲ್ಟ್. ಸೊ ಆ್ಯಸ್ ಆಫ್ ಇಟ್ ನನಗೆ ಗೌರ್ಮೆಂಟ್ ಸೀಟೇ ಸಿಗ್ತಾ ಇತ್ತು ಚೆನ್ನಾಗಿರೋಂಥ ಕಾಲೇಜ್ನಲ್ಲಿ. ಹಾಗೆ ಅದು 3 lakh ಫೀಸ್ ಅಂತೂ ನನಗೆ ತುಂಬ ಹೆಕ್ಟಿಕ್ ಅನಿಸಿತು. ಈ ರೀಸನ್ಗಾಗಿ ನಾನು ಕಾಮೆಡ್ಗೆ ಥ್ರೂ ಹೋಗಲಿಲ್ಲ. ಬಟ್ ಐ ಹ್ಯಾವ್ ರೀಚ್ ಟಿಲ್ ಕೌನ್ಸಿಲಿಂಗ್ ಆ್ಯಂಡ್ ಲೆಫ್ಟ್ ದಟ್ ಕಾಲೇಜ್. ಗೊತ್ತಾಯ್ತಾ, ಎಸ್, ದಿಸ್ ವಾಸ್ ಮೈ ಜರ್ನಿ ವಿತ್ ಕಾಮೆಡ್ಗೆ. ಆ್ಯಂಡ್ ಆ್ಯಸ್ ಆಫ್ ಇಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಕಾಮೆಡ್ಗೆ ನೋಡೋದಾದರೆ, ಎನಿ ಸ್ಟೇಟ್ ವೆಲ್ಕಮ್. ಓಕೆ, ಯಾವುದಾದ್ರೂ ಸ್ಟೇಟ್ ಇರಲಿ ಬರಿಬೋದು, ನೋ ರಿಸ್ಟ್ರಿಕ್ಷನ್.
ಅಕಾಡೆಮಿಕ್ ರಿಕ್ವೈರ್ಮೆಂಟ್ ಇಸ್ 45% ಅಗ್ರಿಗೇಟ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಇದು ಕ್ಲಾಸ್ 12th ಬೋರ್ಡ್ ಎಕ್ಸಾಮ್ನಲ್ಲಿ 45% ಆದರೂ ನಿಮ್ಮ ಅಗ್ರಿಗೇಟ್ ಇರಬೇಕು. ಆ್ಯಂಡ್ ನೋ ರಿಸ್ಟ್ರಿಕ್ಷನ್ಸ್, ನೋ ಏಜ್ ಲಿಮಿಟ್ ಆರ್ ಅಟೆಂಪ್ಟ್. ಓಕೆ, ಯಾವುದೇ ಏಜ್ ಇರಲಿ, ನೀವು ಡ್ರಾಪ್ ಔಟ್ ಆಗಿದ್ರೂ ನೀವು ಕೂಡ ಈ ಸತಿ ಈ ಎಕ್ಸಾಮ್ನ ಬರಿಬೋದು. ಎಕ್ಸಾಮ್ ಫೀ ಲೋ ಅಂತ ಕೊಟ್ಟಿದ್ದಾರೆ. ಲೋ ಅಂದ್ರೂ ಕಂಪ್ಯಾರೇಟಿವ್ಲಿ 2000 rupees ಫೀಸ್ ಇದಾವೆ. ಅಂದರೆ ತುಂಬ 5000 6000 ಈ ರೀತಿ ಎಲ್ಲ ಇಲ್ಲ, 2000 ಇದೆ ಅಂತ. ಓಕೆ, ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬರ್ತಾವಕ್ಕ? ಈಗ ಕಾಮೆಡ್ಗೆ ಅಂತ ಹೇಳ್ತಾ ಇದೆಯಾ, ನಾವು ಈಗಾಗಲೇ KCT ಇನ್ನೂ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ವಾಟ್ ಸಬ್ಜೆಕ್ಟ್ಸ್ ಕಮ್ಸ್ ಅಂಡರ್ ಕಾಮೆಡ್ಗೆ ಅಂತ ನೀವು ಕೇಳೋದಾದ್ರೆ, ಎಸ್, ದೇರ್ ಆರ್ ಸೇಮ್ ಸಬ್ಜೆಕ್ಟ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಆ್ಯಂಡ್ ಈಗ ನೀವು ಏನು ಓದ್ತಾ ಇದ್ದೀರಾ ಅದೇ ರೀತಿಯಾದ ಸಿಲೆಬಸ್, ಚಾಪ್ಟರ್ಸ್ ಎಲ್ಲ ಓವರ್ಲ್ಯಾಪ್ ಆಗ್ತವೆ. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಇಟ್. ಮೇನ್ಲಿ ನೀವು ಈಗಾಗಲೇ ಪ್ರಿಪೇರ್ ಆಗ್ತಾ ಇದ್ದೀರಾ KCTಗೆ, ಕಾಮೆಡ್ಗೆ ಕೂಡ ಆಲ್ರೆಡಿ ನಿಮಗೆ ಸೇಮ್ ಯಾವ ಸಿಲೆಬಸ್ ಇದೆ ಅದೇ ಬರ್ತಾ ಇದೆ. ಸೊ ಯು ಶುಡ್ ನಾಟ್ ಸೊ ದಟ್ ನೀವು ಸಪ್ರೇಟಾಗಿ ಕಾಮೆಡ್ಗೆ ಅಂತ ಪ್ರಿಪ್ರೇಷನ್ ಮಾಡೋದಿರೋದಿಲ್ಲ. ನೀವು ಏನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅದೇ ಪ್ರಿಪ್ರೇಷನಲ್ಲಿ May 10ಗೆ ಹೋಗಿ ಬರ್ಬೋದು. ಸೊ ನನ್ನ ಕೇಳೋದಾದ್ರೆ, ನೀನು ಪ್ರಿಪೇರ್ ಮಾಡಿದ್ಯಾಕ ಅಂತ ಕೇಳೋದಾದ್ರೆ, ನೋ, ಐ ವಾಸ್ May 4ಗೆ ನಾನು ನೀಟ್ ಬರೆದು ಬಂದಿದ್ದೆ. ನೀಟ್ ಬರೆದ ಮೇಲೆ ನಾನು ಬುಕ್ಕೇ ಓಪನ್ ಮಾಡಿಲ್ಲ. ನೀಟ್ ಬರೆದು ಬಂದಮೇಲೆ ಸೀದಾ ನಾನು ಕಾಮೆಡ್ಗೆ ಎಕ್ಸಾಮ್ಗೆ ಹೋಗಿದ್ದು, ಬಂದಿದ್ದು, ಹಾಗೆ ಚೆನ್ನಾಗಿ ರ್ಯಾಂಕ್ ಕೂಡ ಬಂತು. ಬಟ್ ಏನು ಮಾಡೋದು, ಗೌರ್ಮೆಂಟ್ ಸೀಟ್ ಸಿಗ್ತಾ ಇತ್ತು ಅಂತ ನಾನು ಅದನ್ನು ರಿಜೆಕ್ಟ್ ಮಾಡಿದೆ. ಸೊ ಇದನ್ನು ಹೇಳಬೇಕಂತ ನಾನು ಈ ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ತಲುಪಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಯು ಆಲ್. ಡೂ ವೆಲ್, ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಆ್ಯಂಡ್ ಥ್ಯಾಂಕ್ ಯು.